ಆಮೇಲೆ ಮನೆ ಮುಂದೆ ಒಂದು ರಂಗೋಲಿ, ಒಂದು ಪೂಜೆ ಕೋಣೆಯಲ್ಲಿ ಒಂದು ಆರತಿ ತಟ್ಟೆ ಖಾಲಿ ಇಡೋಕ್ಕಾಗಲ್ಲ ಅಲ್ವಾ. ಅದರೊಳಗೆ ಒಂದಿಷ್ಟು ಫ್ಲವರ್ ಮಾಡೋಣ. ಬನ್ನಿ ನನ್ನ ಜೊತೆಗೆ ಹೇಗೆ ಅಂತ ಕಲ್ತ್ಕೊಂಡೆ. 2 ಸೂಜಿ ತಗೊಂಡೆ. ಆ ಸೂಜಿಯಲ್ಲಿ ಪಾಸಾಗುವಂಥ ಥ್ರೆಡ್ಡನ್ನು ಕೂಡ ತಗೊಳ್ಳಿ. ನಿಮಗೆ ಇಷ್ಟವಾದಂಥ ಸೈಜನ್ನು ತಗೊಳ್ಳಿ. ಮಧ್ಯದಲ್ಲಿ ಗೋಲ್ಡನ್ ಬೀಡನ್ನು ಹಾಕಿಬಿಟ್ಟು ಚಿಕ್ಕ ಸೈಜಿನ 5 ಮಣಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. 2 ಎಡ್ಜಲ್ಲಿಯೂ ಒಂದೊಂದು ಸೂಜಿಯನ್ನು ಕಣಿಸ್ಕೊಂಡ್ಬಿಟ್ಟು 5 ಬೀಡನ್ನು ತಗೊಂಡ್ಬಿಟ್ಟು ಆ ಒಂದು ಗೋಲ್ಡನ್ ಬೀಡಲ್ಲಿ ಪಾಸ್ ಮಾಡಿದ್ರು. ಸೊ 2 ಸೈಡಿಗೂ ಏನಾಯಿತು, ಕವರ್ ಆಯಿತು. ಆಮೇಲೆ ಮತ್ತೆರಡು ಸೈಡಲ್ಲಿ ಸ್ವಲ್ಪ ಗ್ಯಾಪ್ ಇದ್ದಿದ್ದನ್ನು 2 ಬೀಡನ್ನು ಹಾಕ್ಕೊಂಡ್ಬಿಟ್ಟು ಸರಿಯಾಗಿ ಒಂದು ಸರ್ಕಲ್ ಆಗುವಂತೆ ಮಾಡ್ಕೊಂಡ್ಬಿಟ್ಟು ಆಮೇಲೆ ಏನು ಮಾಡಬೇಕು, ಫುಲ್ ಅದು ಸರಿಯಾಗಿ ಸ್ಟಿಫಾಗಿ ನಿಲ್ಲಬೇಕಲ್ವ. ಫುಲ್ ಸರ್ಕಲಲ್ಲಿ ಏನು ದಾರ ಇದೆಯಲ್ಲ ಸೂಜಿ ಕಾಣಿಸಿದ್ದು ಅದನ್ನು ಸೇರಿಸ್ಬೇಕಾಯಿತು. ನೆಕ್ಸ್ಟು ಸ್ಟೆಪ್ಪು ಅದನ್ನು ಎಕ್ಸ್ಟೆಂಡ್ ಮಾಡಬೇಕಲ್ವ. ಆವಾಗ 3 ಬೀಡ್ಸನ್ನು ಫಸ್ಟ್ ತಗೊಳ್ತೀನಿ. ಅದನ್ನು ಒಂದು ಬೀಡಲ್ಲಿ ಪಾಸ್ ಮಾಡಿಬಿಟ್ಟು ನೆಕ್ಸ್ಟ್ ಬೀಡಲ್ಲಿ ಮತ್ತೆ ಪಾಸ್ ಮಾಡಿ ಆವಾಗ ನೆಕ್ಸ್ಟು ಫಸ್ಟ್ 3 ಬೀಡ್ ತೊಗೊಂಡ್ಬಿಟ್ರೆ 2 ತೊಗೊಳ್ಳಿ, 4 ತೊಗೊಂಡ್ರೆ 3 ತೊಗೊಳ್ಳಿ. ಯಾಕೆಂದರೆ ಈಕ್ವಲ್ ಸೈಜಿನ ಪ್ಯಾಟರ್ನ್ ಥರ ಬರುತ್ತೆ. ಈ ರೀತಿ ಮಾಡ್ತಾ ಒಂದು ಸರ್ಕಲನ್ನು ಕಂಪ್ಲೀಟ್ ಮಾಡಿದೆ. ಸ್ವಲ್ಪ ವೇರಿಯೇಷನ್ ಬೇಕಲ್ವ, ಸ್ವಲ್ಪ ಚೆನ್ನಾಗಿ ಕಾಣಬೇಕು ಅಂತಂದರೆ ಡಿಫ್ರೆಂಟ್ ಕಲರ್ ಬೀಡನ್ನು ತಗೋಬೋದು. ನಾನು ರೆಡ್ ತೊಗೊಂಡಿದ್ದೀನಿ. ಮತ್ತು 3 ಬೀಡನ್ನು ತೊಗೊಂಡ್ಬಿಟ್ಟು ಒಂದು ಪ್ಯಾಟರ್ನನ್ನು ಮಾಡಿ ಪಾಸ್ ಮಾಡುವಾಗಲೇ ಮತ್ತು 2 ಬೀಡ್ಸನ್ನು ತೊಗೊಂಡು ಬ್ಯಾಕ್ ಸೈಡಲ್ಲಿ ಸೇರಿಸ್ಬಿಟ್ಟು ಫ್ರಂಟಿಂದ ಮತ್ತೆ ಪಾಸ್ ಮಾಡಿದಾಗ 2 ಸೈಡ್ ಪಾಸ್ ಮಾಡಬೇಕು. ಪಾಸ್ ಮಾಡಿದಾಗ ನೆಕ್ಸ್ಟ್ 2 ಬೀಡನ್ನು ತೊಗೊಂಡಾಗ ಆಟೋಮೆಟಿಕಲಿ ಬ್ಯಾಕ್ ಸೈಡ್ ಬಂದಾಗ 3 ಬೀಡ್ಸಿಂದ ಪ್ಯಾಟರ್ನ್ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿರುತ್ತೆ. ಲಾಸ್ಟ್ ಎಂಡ್ ಮಾಡುವಾಗ 3, 2, 1 ಮಾಡಿ ಲಾಸ್ಟಿಗೆ ನಿಮಗೆ ಪೆಟಲು ಈಕ್ವಲ್ ಸೈಜು ಬರುತ್ತೆ. ನೋಡಿ, ಒಂದು ಸರ್ಕಲ್ ಆಯಿತು, 2 ಸರ್ಕಲನ್ನು ಕೂಡ ಮಾಡಿದೆ. ಎಷ್ಟು ಸುಂದರವಾದಂಥ ಒಂದು ಫ್ಲವರು ನಡೆಯುತ್ತೆ. ಈ ರೀತಿಯಾಗಿ ನೀವು ಎಷ್ಟು ದೊಡ್ಡದಾಗಿ ಬೇಕಾದ್ರೂ ಅದನ್ನು ಎನ್ಹಾನ್ಸ್ ಮಾಡ್ತಾ ಹೆಚ್ಚಿಸ್ತಾ ಹೋಗ್ಬೋದು. ಮತ್ತು ವೈಟನ್ನು ತೊಗೊಂಡ್ಬಿಟ್ಟು 3 ಬೀಡ್ಸನ್ನು ತೊಗೊಂಡು ಒಂದು ಪ್ಯಾಟರ್ನ್ ಮಾಡಿದೆ. ಅದನ್ನು ಒಳಗಡೆ ಸೇರಿಸ್ಬಿಟ್ಟು ಮುಂದಿನ ಒಂದು ಬೀಡಲ್ಲಿ ಪಾಸ್ ಮಾಡಿ 2 ಬೀಡ್ಸನ್ನು ತೊಗೊಂಡ್ಬಿಟ್ಟು ಬ್ಯಾಕ್ ಅಗೇನು ಒಂದು ಬೀಡಲ್ಲಿ ಪಾಸ್ ಮಾಡಿ ರಿಟರ್ನ್ ಮುಂದೆ ಪುಷ್ ಮಾಡಿ ಮತ್ತು ಮುಂದಿನ ಬೀಡಲ್ಲಿ ಸೇರಿಸಿದಾಗ 2 ಬೀಡ್ಸಿಗೆ ಬರೋದು. ಈ ರೀತಿಯಾಗಿ ನೀವು ಎಷ್ಟು ದೊಡ್ಡದಾಗಿರುವಂಥ ಫ್ಲವರಿಂಗು ಕೂಡ ಮಾಡ್ಬೋದು. ನಾನು ಅತಿ ದೊಡ್ಡದಾದನ್ನು ಮಾಡಿಕೊಂಡಿಲ್ಲ. ನಮಗೆ ಎಷ್ಟು ಸೈಜ್ ಚಿಕ್ಕದನ್ನು ಮಾಡಿಕೊಂಡ್ರೆ ಆ ಪ್ಲೇಟ್ ಏನಿರುತ್ತೆ ಅಲ್ವಾ, ಆರತಿ ತಟ್ಟೆ ಏನಿರುತ್ತಲ್ವ, ಮಧ್ಯದಲ್ಲಿ ಯಾವ ರೀತಿ ಸೈಜನ್ನು ಕೊಟ್ಟು ಎಷ್ಟು ಫ್ಲವರನ್ನು ಬೇಕಾದರೂ ಅಲ್ಲಲ್ಲಿ ಇಟ್ಟಾಗ ಎಷ್ಟು ಸುಂದರವಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.